ಆತ್ಮೀಯ ವೀಕ್ಷಕರೇ, ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಹೇಳ ಹೊರಟಿರುವುದು ಸುಮಾರು 800 ವರ್ಷಗಳಿಗೂ ಹಿಂದೆ ದಾಳಿಕೋರರ ಆಕ್ರಮಣಕ್ಕೊಳಗಾಗಿ ಸುಟ್ಟು ಭಸ್ಮವಾಗಿದ್ದ ಸನಾತನ ಭಾರತದ ಮಹಾವಿಶ್ವವಿದ್ಯಾಲಯವೊಂದರ ಪುನರುತ್ಥಾನದ ಕಥೆ. ಜಗತ್ತಿನ ಬಹುತೇಕ ನಾಗರಿಕತೆಗಳು ಇನ್ನು ಕಣ್ಣು ಬಿಡುವ ಮೊದಲೇ ಈ ನೆಲದಲ್ಲಿ ಜಗತ್ಪ್ರಸಿದ್ಧ ವಿಶ್ವವಿದ್ಯಾಲಯಗಳಿತ್ತು. ಜಗತ್ತಿನ ಹಲವೆಡೆ ಜನರು ಇನ್ನು ಭೂಮಿ ಗುಂಡಗಿದೆಯೋ ಚಪ್ಪಟ್ಟೆಯಾಗಿದೆಯೋ ಎಂದು ಚರ್ಚಿಸುತ್ತಿರುವಾಗಲೇ ಇಲ್ಲಿ ವೇದಾಧ್ಯಯನಗಳು ನಡೆಯುತ್ತಿತ್ತು. ಜಗತ್ತಿನ ಜನ ಭೂಮಿಯ ಸುತ್ತ ಸೂರ್ಯ ಸುತ್ತುತ್ತಿದ್ದಾನೋ ಅಥವಾ ಸೂರ್ಯನ ಸುತ್ತ ಭೂಮಿ ಸುತ್ತುತ್ತಿದೆಯೋ ಎಂಬ ಆಲೋಚನೆಯಲ್ಲಿ ಮಗ್ನವಿರುವಾಗಲೇ ಇಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳು ನಡೆಯುತ್ತಿದ್ದವು. ಸನಾತನ ಭಾರತದಲ್ಲಿ ತಲೆ ಎತ್ತಿ ನಿಂತಿದ್ದ ಆ ಭವ್ಯ ವಿಶ್ವವಿದ್ಯಾಲಯಕ್ಕೆ 10 ದೇಶಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಜ್ಞಾನಾರ್ಜನೆಗಾಗಿ ಬರುತ್ತಿದ್ದರು. ಅಲ್ಲಿ ಭೌತಶಾಸ್ತ್ರ, ಖಗೋಳಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಆಯುರ್ವೇದ ಹೀಗೆ ಹಲವು ವಿಷಯಗಳ ಬಗ್ಗೆ ಅಧ್ಯಯನ ನಡೆಯುತ್ತಿತ್ತು. ಆ ಮಹಾವಿಶ್ವವಿದ್ಯಾಲಯದಲ್ಲಿ 10,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಧ್ಯಯನ ನಡೆಸುತ್ತಿದ್ದರೆ 2,000ಕ್ಕೂ ಹೆಚ್ಚಿನ ಶಿಕ್ಷಕರು ಅಲ್ಲಿ ಬೋಧನೆ ಮಾಡುತ್ತಿದ್ದರು. ಅಲ್ಲಿನ ವಿಶಾಲ ಗ್ರಂಥಾಲಯದಲ್ಲಿ 90 ಲಕ್ಷಕ್ಕೂ ಅಧಿಕ ಪುಸ್ತಕಗಳಿದ್ದವು. ಭಕ್ತಿಯಾರ್ ಖಿಲ್ಜಿ ಮತ್ತು ಅವನ ಸೈನಿಕರು ಆ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿ ಅಲ್ಲಿನ ಪುಸ್ತಕಗಳನ್ನು ಬೆಂಕಿಗೆ ಆಹುತಿ ಮಾಡಿದಾಗ ಅಲ್ಲಿದ್ದ ಪುಸ್ತಕಗಳು ಸಂಪೂರ್ಣವಾಗಿ ಅಗ್ನಿಗೆ ಆಹುತಿಯಾಗಲು ಬರೋಬ್ಬರಿ 3 ತಿಂಗಳುಗಳು ಬೇಕಾದವಂತೆ. ಹೌದು, ನಮ್ಮ ಸನಾತನ ಭಾರತದ ಅದೆಷ್ಟೋ ಅಮೂಲ್ಯ ಗ್ರಂಥಗಳು, ನಮ್ಮ ಋಷಿಮುನಿಗಳು ನಡೆಸಿದ್ದ ಸಾವಿರಾರು ಸಂಶೋಧನೆಗಳು ಮತ್ತದರ ಪುರಾವೆಗಳು ಅಲ್ಲಿ ಸುಟ್ಟು ಭಸ್ಮವಾದವು. ಆದರೆ ಖಿಲ್ಜಿ ಹೊತ್ತಿಸಿದ್ದ ಬೆಂಕಿಗೆ ಕೇವಲ ಪುಸ್ತಕಗಳನ್ನು ಸುಡುವ ಸಾಮರ್ಥ್ಯವಿತ್ತೇ ಹೊರತು ಅದರಲ್ಲಿನ ಜ್ಞಾನ ಭಂಡಾರವನ್ನಲ್ಲ. ಆ ವಿಶ್ವವಿದ್ಯಾಲಯವನ್ನು ಮತ್ತು ಅದರಲ್ಲಿನ ಪುಸ್ತಕಗಳನ್ನು ಸುಡುವ ಮೂಲಕ ಸನಾತನ ಹಿಂದೂ ಧರ್ಮದ ಮೌಲ್ಯಗಳನ್ನು ಸುಟ್ಟು ಬಿಡಬಹುದೆಂದು ಭಾವಿಸಿದ್ದ ಖಿಲ್ಜಿ. ಆದರೆ ಆ ಜ್ಞಾನ ಸಂಪತ್ತಿರುವುದು ಕೇವಲ ಪುಸ್ತಕಗಳಲ್ಲ, ಬದಲಿಗೆ ಭಾರತೀಯರ ಅಂತರಾಳದಲ್ಲಿ ಎಂಬುದು ಅವನಿಗೆ ಅರಿವಿರಲಿಲ್ಲ. 1193ರಲ್ಲಿ ಭಕ್ತಿಯಾರ್ ಖಿಲ್ಜಿ ನಾಶಪಡಿಸಿದ್ದ ನಲಂದಾ ವಿಶ್ವವಿದ್ಯಾಲಯ ಇಂದು ಮತ್ತೆ ತಲೆ ಎತ್ತಿ ನಿಂತಿದೆ. ನಲಂದಾ ಎಂಬುದು ಕೇವಲ ಹೆಸರಲ್ಲ, ಅದು ನಮ್ಮ ಶಕ್ತಿ ಮತ್ತು ಜ್ಞಾನದ ಪರಿಚಯ. ಸನಾತನ ಭಾರತದ ಇತಿಹಾಸವನ್ನು ಹೆಮ್ಮೆಯಿಂದ ಮನೆ ಮನೆಗೂ ಪರಿಚಯಿಸೋಣ. ತನ್ನ ಇತಿಹಾಸವನ್ನು ಮರೆತ ದೇಶಕ್ಕೆ ಭವಿಷ್ಯವಿಲ್ಲ ಎಂಬುದನ್ನು ನೆನಪಿನಲ್ಲಿಡೋಣ. ಸನಾತನ ಭಾರತ ಮತ್ತು ಸನಾತನ ಹಿಂದೂ ಧರ್ಮದ ಬಗೆಗಿನ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪ್ರಥಮ ಸಂಸ್ಕಾರ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಭಾರತ್ ಮಾತಾ ಕಿ ಜೈ.